ग्रीव साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಈಗ ಪುಣ್ಯಾತ್ಮರೇ, ಗೀತೆ ಅಧ್ಯಾಯ ಸಂಖ್ಯೆ 7ರ ಶ್ಲೋಕ 12ರಿಂದ 15ರ ತನಕ ತಾವು ಓದಿದಿರಿ. ಈಗ ಗೀತೆ ಜ್ಞಾನದಾತ ಹೇಳುತ್ತಾನೆ 16ನೇ ಮತ್ತು 17ನೇ ಮತ್ತು 18ನೇ ಶ್ಲೋಕದಲ್ಲಿ ಏನೆಂದರೆ, ನನ್ನ ಸಾಧನೆ ಮಾಡುವವರು 4 ಪ್ರಕಾರದವರಾಗಿದ್ದಾರೆ. ಅರ್ಥಾರ್ಥಿ, ಆರ್ಥ, ಜಿಜ್ಞಾಸು ಮತ್ತು ಜ್ಞಾನಿ. ಆರ್ಥರಂತೂ ಅವರಾಗಿರುತ್ತಾರೆ ಯಾರು ತಮ್ಮ ಸಂಕಟ ನಿವಾರಣೆಗಾಗಿ ವೇದಗಳ ಮಂತ್ರಗಳಿಂದಲೇ ಅನುಷ್ಠಾನ ಮಾಡಿಕೊಳ್ಳುವವರಾಗಿರುತ್ತಾರೆ. ಅವರು ಕೇವಲ ಅಲ್ಲಿವರೆಗೆ ಸೀಮಿತರು. ಯಾರಿಗೋ ತಂತ್ರಮಂತ್ರ ಮಾಡುವರು, ಯಾರಿಗೋ ಏನೋ ಮಾಡುವರು, ಈ ರೀತಿ ಇಂಥ ಕೆಲಸಗಳನ್ನು ಅವರು ಮಾಡುತ್ತಾರೆ. ಮತ್ತು ಅರ್ಥಾರ್ಥಿ ಅಂದರೆ ಯಾರು ಧನಲಾಭಕ್ಕಾಗಿ ಹೆಚ್ಚು ಧನ ಸಂಪಾದನೆ ಮಾಡಲು ವೇದಗಳ ಮಂತ್ರಗಳಿಂದಲೇ ಅವರು ಅನುಷ್ಠಾನ ಮಾಡುತ್ತಾರೆ. ಬೇರೆ ಯಾವುದೇ ಗ್ರಂಥದ ಸಹಯೋಗ ಅವರು ಪಡೆಯುವುದಿಲ್ಲ. ಅವರೂ ಕೂಡ ಬ್ರಹ್ಮನ ಉಪಾಸಕರು. ಮತ್ತು 3ನೇಯವರು ಜಿಜ್ಞಾಸು, ಮನೆಯನ್ನು ಬಿಡುತ್ತಾರೆ ಪರಮಾತ್ಮನನ್ನು ಪಡೆಯಲು. ಮತ್ತು ಯಾರಾದರೂ ಸಂತ ಋಷಿಗಳಿಂದ ಜ್ಞಾನಗ್ರಹಣ ಮಾಡಿಕೊಂಡರೆ ನಂತರ ಅವನಾಗುವವನು ಭಾಷಣಕಾರ, ಅವನು ಜಿಜ್ಞಾಸು. ಅವನು ಯೂಸ್ಲೆಸ್ ಎಂದು ಹೇಳಲಾಗಿದೆ. ಆ 3 ಕೂಡ ಅಂದರೆ ಆರ್ಥ, ಅರ್ಥಾರ್ಥಿ ಮತ್ತು ಜಿಜ್ಞಾಸು. ಮತ್ತು 4ನೇಯವನು ಆ ಜ್ಞಾನಿ. ಹೇಳ್ತಾರೆ ಅವನು ನನಗೆ ಪ್ರಿಯವಾಗುವನು, ಏಕೆಂದರೆ ಜ್ಞಾನಿ ಅವನಾಗಿರುತ್ತಾನೆ. ಅವನಿಗೆ ತಿಳಿದಿರುತ್ತದೆ ಏನೆಂದರೆ ಮನುಷ್ಯ ಜೀವನ ಮತ್ತೆ ಮತ್ತೆ ಸಿಗುವುದಿಲ್ಲ ಮತ್ತು ಮನುಷ್ಯ ಜನ್ಮವನ್ನು ಪಡೆದು ಭಕ್ತಿಯನ್ನು ಮಾಡಬೇಕಾಗಿದೆ. ಅವರಿಗೆ ಇದೂ ಕೂಡ ನಿಷ್ಕರ್ಷವಾಗಿರುತ್ತದೆ ಏನೆಂದರೆ ಕೇವಲ ಒಬ್ಬ ಪರಮಾತ್ಮನ ಸಾಧನೆ ಮಾಡಬೇಕು, ಅನ್ಯ ಉಪಾಸನೆ ಮಾಡಬಾರದು, ಅಂದರೆ ಅನ್ಯ ದೇವದೇವತೆಗಳ ಪೂಜೆ ಮಾಡಬಾರದು ಎಂಬುದು. ಈಗ ಈ ಬ್ರಹ್ಮ ಹೇಳುತ್ತಾನೆ ಗೀತಾಜ್ಞಾನದಾತನು, ಅವರು ನನಗೆ ಪ್ರಿಯ ಆಗುತ್ತಾರೆ ಮತ್ತು ಅವರಿಗೆ ನಾನು ಪ್ರಿಯವಾಗುತ್ತೇನೆ. ಆದರೆ ಅವರಿಗೆ ಪೂರ್ಣ ಪರಮಾತ್ಮ ತತ್ವದರ್ಶಿ ಸಂತ ಸಿಗದೆ, ಪೂರ್ಣ ಪರಮಾತ್ಮನ ಜ್ಞಾನದ ಅರಿವಾಗದೆ ಅವರು ತಮ್ಮದೇ ನಿಷ್ಕರ್ಷವನ್ನು ತೆಗೆಯುತ್ತಾರೆ. ಹೇಗೆ ತಾವೀಗ ದೇವಿಯ ಜ್ಞಾನ ಕೇಳಿದ್ದೀರಿ, ಬ್ರಹ್ಮಾನದ್ದು ಕೇಳಿದ್ದೀರಿ, ನಾರದ ಮತ್ತು ವ್ಯಾಸರದ್ದು ಕೇಳಿದ್ದೀರಿ, ವಿಷ್ಣುವಿನದ್ದು ಕೇಳಿದ್ದೀರಿ. ಅವರು ಸ್ವತಃ ನಿಷ್ಕರ್ಷ ತೆಗೆಯುತ್ತಾರೆ. ಮಹಿಮೆಯನ್ನಂತೂ ಹೊಳುತ್ತಾರೆ ಪರಮಾಕ್ಷರ ಬ್ರಹ್ಮನದು ಮತ್ತು ನಾಮವನ್ನು ಜಪಿಸುತ್ತಾರೆ ಬ್ರಹ್ಮನದು, ಸುಪ್ರೀಂ ಪವರ್ ಎಂದು ತಿಳಿದು ಓಂನ ಜಪವನ್ನು ಮಾಡುತ್ತಾರೆ. ಈಗ ಇಲ್ಲಿ ಕಾಲ ಹೇಳುತ್ತಾನೆ ಏನೆಂದರೆ ಈ ಜ್ಞಾನಿ ಆತ್ಮಗಳು ಶ್ರೇಷ್ಠ ಯಾವುವು 4ನೇ ಪ್ರಕಾರದ್ದಾಗಿವೆ. ಆದರೆ ಇವರು ನನ್ನದಾದ ಅನುತ್ತಮಾಂ ಅಂದರೆ ಕೆಟ್ಟ ವ್ಯರ್ಥ ಸಾಧನೆಯಲ್ಲಿಯೇ ಲೀನರಾಗಿರುವರು, ಏಕೆಂದರೆ ಇವರಿಗೆ ತತ್ವದರ್ಶಿ ಸಂತರು ಸಿಕ್ಕಿಲ್ಲ. ಈಗ ಪುಣ್ಯಾತ್ಮರೇ, ಉತ್ತಮ ಅಂದರೆ ಏನಾಗಿರುತ್ತದೆ ಅರ್ಥ? ಶ್ರೇಷ್ಠ. ತಾವು 4ನೇ ತರಗತಿಯ ವಿದ್ಯಾರ್ಥಿಗೆ ಕೇಳಿದರೆ ಉತ್ತಮ ಎಂದರೇನು ಹೇಳ್ತಾನೆ? ಶ್ರೇಷ್ಠ. ಮತ್ತು ಅನುತ್ತಮ ಯಾವುದು ಶ್ರೇಷ್ಠ ಅಲ್ಲವಾದುದು? ವ್ಯರ್ಥ, ಕೆಟ್ಟದ್ದು. ಈಗ ಗೀತೆಯ ಅನುವಾದಕರ್ತರು ಏನು ಮಾಡಿದ್ದಾರೆ ನೋಡಿ. 7ನೇ ಅಧ್ಯಾಯ. ಈಗ ನಾವು 15ರ ತನಕ ಓದಿದೆವು. 16ರಲ್ಲಿ ಏನೆಂದರೆ, ಹೇ ಭರತವಂಶೀಯರಲ್ಲಿ ಶ್ರೇಷ್ಠ ಅರ್ಜುನ, ಉತ್ತಮ ಕರ್ಮಗಳನ್ನು ಮಾಡುವ ಅರ್ಥಾರ್ಥಿ, ಆರ್ಥ ಮತ್ತು ಜಿಜ್ಞಾಸು ಮತ್ತು ಜ್ಞಾನಿ, ಈ 4 ಪ್ರಕಾರದ ಭಕ್ತ ಜನರು ನನ್ನನ್ನು ಭಜಿಸುತ್ತಾರೆ. ಇವರು ಬ್ರಹ್ಮ ಸಾಧನೆಯನ್ನು ಮಾಡುತ್ತಾರೆ. 17ರಲ್ಲಿ ಹೇಳಲಾಗಿದೆ ಏನೆಂದರೆ, ಅವುಗಳಲ್ಲಿ ನಿತ್ಯ ನನ್ನಲ್ಲಿ ಏಕೀಭಾವದಿಂದ ಸ್ಥಿತ ಅನನ್ಯ ಪ್ರೇಮ ಭಕ್ತಿಯುಳ್ಳ ಜ್ಞಾನಿ ಭಕ್ತನು. ಈ ಜ್ಞಾನಿ ಭಕ್ತನು ಅತಿ ಉತ್ತಮನು, ಏಕೆಂದರೆ ತತ್ವದಿಂದ ತಿಳಿಯುವ ಜ್ಞಾನಿಗೆ ನಾನು ಅತ್ಯಂತ ಪ್ರಿಯನು ಮತ್ತು ಆ ಜ್ಞಾನಿ ನನಗೆ ಪ್ರಿಯನು. ಈಗ 18ರಲ್ಲಿ ಏನು ಹೇಳಲಾಗಿದೆ? ಉದಾರಾಹ ಸರ್ವೇ ಏವ ಏತೆ ಜ್ಞಾನಿ ತು ಆತ್ಮ. ಈ ಜ್ಞಾನಿ ಆತ್ಮವು ಏವಮೇ ಮತಂ, ನನ್ನ ವಿಚಾರದಲ್ಲಿ ಇವೆಲ್ಲ ಜ್ಞಾನಿ ಆತ್ಮಗಳಾಗಿವೆ. ಇವಂತೂ ಉದಾರಹ ಒಳ್ಳೆಯ ಆತ್ಮಗಳಾಗಿವೆ. ಆಸ್ಥಿತಃ ಸಹ ಈ ಯುಕ್ತಾತ್ಮ, ನನ್ನಲ್ಲಿಯೇ ಲೀನವಾಗಿರುವ ಆ ಆತ್ಮಗಳು ನನ್ನಲ್ಲಿಯೇ ಆಶ್ರಿತವಾಗಿವೆ. ಮಾಂ ಏವ ಅನುತ್ತಮಾಂ ಗತಿಂ, ನನ್ನದಾದ ಕೆಟ್ಟ ಗತಿಯಲ್ಲಿಯೇ ಆಶ್ರಿತರಾಗಿದ್ದಾರೆ. ಆಶ್ರಿತರಾದ ಇವರೆಲ್ಲ ಉದಾರರು. ಆದರೆ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಂ ಏವ ಅನುತ್ತಮಾಂ ಗತಿಂ, ನನ್ನದಾದ ಕೆಟ್ಟಗತಿಯಲ್ಲಿಯೇ ಇವರು ಆಶ್ರಿತರಾಗಿದ್ದಾರೆ. ಇವರೆಲ್ಲ ಉದಾರರು. ಇದನ್ನು ಸ್ವಲ್ಪ ತಪ್ಪು ಮಾಡಿದ್ದಾರೆ ಇವರು.
ಇವರೆಲ್ಲ ಉದಾರರು, ಆದರೆ ಜ್ಞಾನಿಯಂತೂ ಸಾಕ್ಷಾತ್ ನನ್ನ ಸ್ವರೂಪವೇ ಆಗಿರುವರು. ಇದರಲ್ಲಿ ಸ್ಪಷ್ಟ ಬರೆಯಲಾಗಿದೆ, ಸರ್ವೇ ಏವ ಏತೆ ಜ್ಞಾನಿ ತು ಆತ್ಮ ಏವ್ ಮೇ ಮತಂ. ಈ ಎಲ್ಲ ಜ್ಞಾನಿ ಆತ್ಮಗಳು ಎಲ್ಲರೂ ಆಗಿರುವರು ಉದಾರ, ಮತ್ತು ಇದು ನನ್ನ ಮತವಾಗಿದೆ. ಆದರೆ ಇವರು ಆಶ್ರಿತರು. ಮಾಂ ಅಂದರೆ ನನ್ನದಾದ, ಯುಕ್ತಾತ್ಮ ಎಲ್ಲ ಲೀನ ಆತ್ಮಗಳೇನಿವೆ ನನ್ನದಾದದ್ದು, ನನ್ನಲ್ಲಿ ಆಶ್ರಿತರಾಗಿದ್ದಾರೆ. ಅಂದರೆ ಆ ಅನುತ್ತಮಾಂ ಗತಿಯೇನಿದೆ ನನ್ನದು ಅದರಲ್ಲಿ. ಈಗ ಇವರೇನು ಮಾಡಿದ್ದಾರೆ? ಇವರು ಉದಾರರು, ಆದರೆ ಜ್ಞಾನಿಗಳಂತೂ ನನ್ನ ಸ್ವರೂಪವಾಗಿದ್ದಾರೆ. ಇದು ಹೀಗಲ್ಲ, ಇವು ಉದಾರಾತ್ಮಗಳಾಗಿವೆ. ಇದು ನನ್ನ ಮತವಾಗಿದೆ. ಗೀತೆ ಜ್ಞಾನದಾತ ಹೇಳುತ್ತಾನೆ. ಏಕೆಂದರೆ ಇವನಾಗಿದ್ದಾನೆ ಈ ಮನಬುದ್ಧಿಯುಳ್ಳ ಜ್ಞಾನಿ ಭಕ್ತ. ಈಗ ನೋಡಿ, ಅನುತ್ತಮಾಂ ಅಂದರೆ ಅತಿ ಉತ್ತಮ ಎಂದು ಮಾಡಲಾಗಿದೆ. ಏನಿನ್ನ ಅದ್ಭುತವಾಯಿತು. ಅನುತ್ತಮಾಂ ಅಂದರೆ ಅನುತ್ತಮ, ಪೂರ್ತಿ ಕೆಟ್ಟದು. ಅನುತ್ತಮಾಂ ಅತಿ ವ್ಯರ್ಥ, ಗತಿ ರೂಪ ನನ್ನಲ್ಲಿ. ಗತಿ ಎಂದರೆ ನನ್ನದಾದ ಗತಿಯಲ್ಲಿಯೇ ಆಶ್ರಿತರು ಒಳ್ಳೆಯ ಪ್ರಕಾರದಿಂದ ಸ್ಥಿತರಾಗಿರುವರು. ಈಗ ಪುಣ್ಯಾತ್ಮರೇ, ಈಗ ಇಲ್ಲಿ ಬಹಳ ಇವರು ಅನರ್ಥ ಮಾಡಿದ್ದಾರೆ. ಏಕೆಂದರೆ ಇವರು ಶ್ರೀಕೃಷ್ಣನಿಗಿಂತ ಮೇಲೆ ಯಾರನ್ನೂ ನಂಬುತ್ತಿರಲಿಲ್ಲ. ಮತ್ತು ಇವರು ನಂಬಿದ್ದಾರೇನೆಂದರೆ ಶ್ರೀಕೃಷ್ಣನು ಜ್ಞಾನವನ್ನು ಹೇಳಿರುವನು ಮತ್ತು ಶ್ರೀಕೃಷ್ಣನೇ ಸುಪ್ರೀಂ ಪವರ್ ಆಗಿದ್ದಾನೆ. ಆದರೆ ಗೀತೆ ಜ್ಞಾನದಾತ 4ನೇ ಅಧ್ಯಾಯದ 5ನೇ ಮತ್ತು 9ನೇ ಶ್ಲೋಕದಲ್ಲಿ ಹೇಳುತ್ತಾನೆ, ಅರ್ಜುನ, ನಿನ್ನ ಮತ್ತು ನನ್ನ ಬಹಳ ಜನ್ಮಗಳಾಗಿವೆ, ಇವರಂತೂ ನಾಶ ಹೊಂದುವವರು ಅವಿನಾಶಿ ಅಲ್ಲ. ಇದಕ್ಕಾಗಿ 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಹೇಳಿದರೆ ಅಂದರೆ, ಅರ್ಜುನ, ನೀನು ಸರ್ವಭಾವದಿಂದ ಪರಮೇಶ್ವರನ ಆಶ್ರಯದಲ್ಲಿ ಹೋಗು, ಅವನ ಕೃಪೆಯಿಂದ ನೀನು ಪರಮಶಾಂತಿಯನ್ನು ಮತ್ತು ಸನಾತನ ಪರಮಧಾಮವನ್ನು ಪ್ರಾಪ್ತಿಸುವೆ. ಆದರೆ ಈ ಜ್ಞಾನಹೀನ ಜನರು ಇಲ್ಲಿವರೆಗೆ ಸೀಮಿತರನ್ನಾಗಿಸಿದರು. ಮುಂದೆ ನಂತರ ಇದರಲ್ಲಿ 7ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಏನು ಹೇಳಲಾಗಿದೆ ಅಂದರೆ, ಬಹೂನಾಂ ಜನ್ಮಾನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಈಗ ಈ ಗೀತಾಜ್ಞಾನದಾತ ಹೇಳುತ್ತಾನೆ, ಅನೇಕ ಜನ್ಮಗಳ ಯಾವುದೋ ಕಡೆಯ ಜನ್ಮದಲ್ಲಿ ಈ ಜ್ಞಾನಿ ಆತ್ಮ ನನ್ನ ಭಕ್ತಿಯನ್ನು ಮಾಡುತ್ತಾನೆ. ಇಲ್ಲವಾದರೆ ಬ್ರಹ್ಮ, ವಿಷ್ಣು, ಮಹೇಶ ಮತ್ತು ಭೈರವ ಭೂತ ತನಕವೇ ಸೀಮಿತವಾಗಿರುತ್ತಾನೆ. ಮತ್ತು ವಾಸುದೇವ ಸರ್ವಂ ಇತಿ ಸ ಮಹಾತ್ಮ ಸುದುರ್ಲಭ. ಹೀಗೆ ಹೇಳುವವನು ಅಂದರೆ ಆ ವಾಸುದೇವನೇ ಎಲ್ಲವೂ ಆಗಿರುವನು. ಸರ್ವಂ, ಅವನೇ ಸರ್ವ ಸೃಷ್ಟಿ ರಚನಾಕಾರನಾಗಿದ್ದಾನೆ. ವಾಸುದೇವ ಅಂದರೆ ಓವರ್ ಆಲ್ ಕಂಟ್ರೋಲರ್ ಆಗಿದ್ದಾನೆ. ಯಾರು ಎಲ್ಲರ ಮಾಲೀಕನಾಗಿದ್ದಾನೆ ಅವನನ್ನು ವಾಸುದೇವ ಎನ್ನುತ್ತಾರೆ. ಶ್ರೀಕೃಷ್ಣ ವಾಸುದೇವನಾಗಿರಲಿಲ್ಲ. ವಾಸುದೇವ ಎನ್ನುವುದು ಆ ಉಲ್ಲೇಖ ವೇದಗಳಲ್ಲಿದೆ. ಆ ಪರಮಪಿತ ಪೂರ್ಣ ಪರಮಾತ್ಮನದು. ವಾಸು ಅಂದರೆ ಎಲ್ಲರಿಗಿಂತ ಮೇಲೆ ವಾಸ ಮಾಡುವವನು, ಎಲ್ಲರ ಕುಲದ ಮಾಲೀಕನಾಗಿದ್ದಾನೆ, ಎಲ್ಲರಿಗಿಂತ ಮೇಲಿರುವವನು, ಸರ್ವಶಕ್ತಿವಂತನು, ಸರ್ವಗತಂ ಬ್ರಹ್ಮನೆಂದು ಇವರನ್ನು ಹೇಳುತ್ತಾರೆ. ಮತ್ತು ವೇದಗಳಿಂದಲೇ ವಾಸುದೇವ ಎಂದು ಶ್ರೀಕೃಷ್ಣನ ತಂದೆಯ ಹೆಸರನ್ನು ಬ್ರಾಹ್ಮಣರು ಇಟ್ಟಿದ್ದರು. ಹೇಗೆ ಕೃಷ್ಣ ಹೆಸರು ಇಟ್ಟುಕೊಳ್ಳುತ್ತೇವೆ ನಾವು ಶ್ರೀಕೃಷ್ಣನ ಮಹಿಮೆಯನ್ನು ಕೇಳಿ, ಆ ರೀತಿಯಲ್ಲಿ. ಆದರೆ ವರ್ತಮಾನದ ಈ ಕೃಷ್ಣ ಆ ಶ್ರೀಕೃಷ್ಣನಲ್ಲ. ಹಾಗೆಯೇ ಆ ವಾಸುದೇವನು ಶ್ರೀಕೃಷ್ಣನ ತಂದೆಯಾಗಿದ್ದರು. ಶ್ರೀಕೃಷ್ಣ ವಾಸುದೇವನಂತೂ ಅಲ್ಲ. ಶ್ರೀಕೃಷ್ಣ ವಿಷ್ಣುವಿನ ಅವತಾರಿಯಾಗಿದ್ದರು. ವಿಷ್ಣು ಕೇವಲ ಈ 3 ಲೋಕಗಳಲ್ಲಿ, ಒಂದು ಬ್ರಹ್ಮಾಂಡದಲ್ಲಿ, ಪೃಥ್ವಿ, ಸ್ವರ್ಗ ಮತ್ತು ಪಾತಾಳ ಲೋಕದಲ್ಲಿ ಒಂದು ವಿಭಾಗದ ಮಂತ್ರಿ. ಇವನು ವಾಸುದೇವನಲ್ಲ. ಇವುಗಳ ಮೇಲೆ ಇವನ ಪ್ರಭುತ್ವವಿದೆ. ಇವರ ತಂದೆ ಈ 21 ಬ್ರಹ್ಮಾಂಡಗಳ ಮಾಲೀಕನು. ಇವನು ವಾಸುದೇವನಲ್ಲ. ಇವನನ್ನು ಬ್ರಹ್ಮ್ ಎನ್ನುತ್ತಾರೆ ಮತ್ತು ಪರಬ್ರಹ್ಮ್. ಇವನು 7 ಶಂಖ ಬ್ರಹ್ಮಾಂಡಗಳ ಮಾಲೀಕನಾಗಿದ್ದಾನೆ. ಇವನು ಕುಲದ ಮಾಲೀಕನಲ್ಲ, ಅಂದರೆ ವಾಸುದೇವನಲ್ಲ. ಇವರು ಪರಮಕ್ಷರ ಬ್ರಹ್ಮ್ ಕಬೀರ್ ದೇವರೇನಿದ್ದಾರೆ, ಓವರ್ ಆಲ್ ಕಂಟ್ರೋಲರ್, ಇವರು ವಾಸುದೇವರು. ಇವರೇ ಪೂಜೆಗೆ ಯೋಗ್ಯರು, ಇವರೇ ಪಾಪನಾಶಕರು, ಇವರೇ ಮೋಕ್ಷದಾಯಕರು. ಇವರು ನಮ್ಮ ಕರ್ಮದ ರೇಖೆಯನ್ನು ಚೇಂಜ್ ಮಾಡಬಲ್ಲರು. ಇವರು ನಮ್ಮ ಆಯುಷ್ಯವನ್ನು ಹೆಚ್ಚಿಸಬಲ್ಲರು. ಹಾಗಾಗಿ ಗೀತಾಜ್ಞಾನದಾತ ಹೇಳುತ್ತಾನೆ, ಬಹುನಾಂ ಜನ್ಮಾನಾಂ ಅಂತೆ, 7ನೇ ಅಧ್ಯಾಯದ 19ನೇ ಮಂತ್ರದಲ್ಲಿ, ಬಹುನಾಂ ಜನ್ಮಾನಾಂ ಅಂತೆ ಜ್ಞಾನವಾನ್, ಈ ಜ್ಞಾನಿ ಆತ್ಮ ಮಾಂ ಪ್ರಪದ್ಯತೆ, ನನ್ನ ಪೂಜೆಯನ್ನು ಮಾಡುತ್ತಾರೆ. ಇಲ್ಲವಾದರೆ ಭೈರವ ಭೂತಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ತನಕ ಎಲ್ಲರೂ ಸೀಮಿತರಾಗಿಯೇ ಇರುವರು. ಮತ್ತು ನಂತರ ಹೇಳ್ತಾರೆ, ವಾಸುದೇವಂ ಸರ್ವಂ ಇತಿ ಸ ಮಹಾತ್ಮ ಸುದುರ್ಲಭ. ಅಂದರೆ ಇದನ್ನು ಹೇಳುವವನು ಇಲ್ಲ. ಏನೆಂದರೆ ಆ ವಾಸುದೇವ ಅವನೇ ಕುಲದ ಮಾಲೀಕ, ಅವನೇ ಎಲ್ಲ ಪೂಜೆಗಳಿಗೆ ಯೋಗ್ಯನು, ಅವನೇ ಎಲ್ಲವೂ ಆಗಿದ್ದಾನೆ. ಅವನೇ ಇಷ್ಟರೂಪದಲ್ಲಿ ಪೂಜ್ಯನು, ಅವನೇ ಪಾಪನಾಶಕನು, ಅವನದೇ ಪೂಜೆ ಮಾಡಬೇಕಾಗಿದೆ. ಇದನ್ನು ಹೇಳುವ ಸಂತನು ಬಹಳ ಕಷ್ಟದಿಂದ ಸಿಗುವನು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru.rampalji.org.
ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302